ಮೊದಲೇನು ಹೊಲಗಳಿದ್ವು, ಈಗ ಹೊಲಗಳಿಲ್ಲ, ಬರೀ ಮನೆಗಳು ಮಾತ್ರ ಇದಾವೆ. ಇದು ಕೆರೆ ಗೊತ್ತು, ಮೊದಲು ಬರೀ ಹೊಲ ಐತೆ ಇಲ್ಲಿ. ನಾವು ಸೈಕಲಲ್ಲಿ ಓಡಾಡಿದ ನೆನಪಿದೆ. ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಮನೆಗಳೇ ಇರಲಿಲ್ಲ ಅವಾಗ. ಎಸ್, ಅಂತಿಮೋತ್ತಮ ಕ್ವಾರ್ಟರ್ ಫೈನಲ್ ಪಂದ್ಯ, ಬಲಿಷ್ಠ ತಂಡಗಳ ನಡುವಿನ ಬೆಂಕಿ ಅಂತ ಪಂದ್ಯ ಇದು. ಎಸ್, ಫಸ್ಟ್ ರೈಟ್ ಸೆಟ್ ಬೈ HYC ಹೆಸರುಘಟ್ಟ. ಎಲ್ಲರೊಮ್ಮೆ ಜೋರ ಚಪ್ಪಾಳೆ ಬರಲಿ. ನಿಮಗೆ ಫೈನಲ್ ಮ್ಯಾಚ್ ನೋಡಿದ ಅನುಭವ ಆಗುತ್ತೆ. ಹೈ ವೋಲ್ಟೇಜ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್. ಅನುಭವಿ ಕ್ರೀಡಾಪಟುಗಳ ನಡುವಿನ ಜಿದ್ದಿನ ಪ್ರಶಸ್ತಿ ಸುತ್ತಿನ 8ನೇ ಘಟ್ಟದ ಅಂತಿಮ ಪಂದ್ಯ. ಆಟಗಾರರು ಎಚ್ಚರಿಕೆ ವಹಿಸಿ ಆಡಬೇಕಾಗಿದೆ, ಯಾಕೆಂದ್ರೆ ಮಳೆಯ ಸಿಂಚನ ಆಗಿದೆ. ಆಟಗಾರರಿಗೆ ಒಂದು ಕಿವಿ ಮಾತು, ಜಾರಿಗೆ ಸಮಸ್ಯೆಯನ್ನು ಅರಿತು ಆಟಗಾರರು ನಿರತರಾಗಬೇಕು. HYC ಹೆಸರುಘಟ್ಟದ ಅಂಗಳದಲ್ಲಿ ರಾಮು, ಹಿರಿಯ ಆಟಗಾರ, ಸರಿಸುಮಾರು 25 ವರ್ಷಗಳು CQL ತಂಡವನ್ನು ಪ್ರತಿನಿಧಿಸಿದ ಹಿರಿಯ ಆಟಗಾರ, ರಾಜ್ಯ ಕಂಡಂತ ಶ್ರೇಷ್ಠ ರೈಡರ್. ಆತನ ಬಂಧದ ಪ್ರಯತ್ನದಲ್ಲಿ ಆರಂಭದಲ್ಲಿ ಯಶಸ್ಸನ್ನು ಗಳಿಸಿಕೊಳ್ತಾ ಇದ್ದಾನೆ ನಂದೀಶ. ಜೇರಿಂಗ್ ಡ್ಯಾಶ್ ಕ್ಯಾಚ್ ಅದ್ಭುತವಾಗಿತ್ತು. ಈತರು ಕೂಡ ಕರ್ನಾಟಕ ರಾಜ್ಯ ತಂಡವನ್ನ ಸೀನಿಯರ್ ಮತ್ತು ಜೂನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸಿದ್ದಾರೆ. ದಯವಿಟ್ಟು ಟೇಪ್ ಬೇಕಪ್ಪ, ವಾಲಂಟಿಯರ್ಸ್ ಎಲ್ಲಿದ್ದೀರಾ? ಶಂಕರ್ಜಿ, ಫಸ್ಟ್ ಮ್ಯಾಚ್ ಇನ್ ವುಮೆನ್ ಸೆಕ್ಷನ್, ಗ್ಲೋರಿ ವರ್ಸಸ್ ನವಚೇತನ. ಮಹಿಳಾ ತಂಡದ ಆಟಗಾರ್ತಿಯರು ಮೊದಲ ಪಂದ್ಯಕ್ಕೆ ಸಿದ್ಧವಾಗಬೇಕು. ನೀವು ಬೆಳಗ್ಗೆಯಿಂದ ಕಾದಿದ್ದೀರಾ, ನಿಮಗೆ ನಿರಾಸೆಗೊಳಿಸಬಾರದು. ನಿಮ್ಮ ಆಟವನ್ನು ನೋಡಿ ಜನ ಕೂಡ ಬಂದಿದ್ದಾರೆ, ಇನ್ನೂ ಹೆಚ್ಚು ಜನ ಬರ್ತಾರೆ. ಫಸ್ಟ್ ಮ್ಯಾಚ್ ಇನ್ ವುಮೆನ್ ಸೆಕ್ಷನ್ ವಿಲ್ ಬಿ ಪ್ಲೇಡ್ ಬಿಟ್ವೀನ್ ನವಚೇತನ ವರ್ಸಸ್ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ದಾಳಿ ವಿಭಾಗದಲ್ಲಿ ಸುಮಂತ್ ಗೌಡ, ಹಾಸನ ಜಿಲ್ಲಾ ಮನದ ಗ್ರಾಮೀಣ ಹೆಸರುಗಳಿಂದ ಪ್ರತಿಭೆ. CQL ತಂಡವನ್ನು ಇಲ್ಲಿ ಪ್ರತಿನಿಧಿಸಿಕೊಳ್ಳುತ್ತಾ HYC ವರ್ಸಸ್ CQL ತಂಡಗಳ ನಡುವಿನ ಜಿದ್ದಿನ ಪಂದ್ಯ ಇಲ್ಲಿ ಸಾಗ್ತಾ ಇದೆ. It's a beautiful catch by HYC. ಸಾಮ್ಯತೆಯ ಹೊಂದಾಣಿಕೆ ಹಿಡಿದವನ್ನು ಸಾಧಿಸಿಕೊಳ್ತಾರೆ CL ವಿರುದ್ಧ ಉತ್ತಮ. ಹರಿಯಾಣ ಸ್ಟೀಲರ್ಸ್ ತಂಡವನ್ನು ಪ್ರತಿನಿಧಿಸಿದ ಪ್ರೊ ಕಬಡ್ಡಿ ಖ್ಯಾತಿ ಆಟಗಾರ ಅರುಣ ಇದೀಗ ತಂಡದ ನಾಯಕನಾಗಿ ಚೆಸ್ ನಂಬರ್ 9 ಅನುಭವಿ ದಾಳಿಗಾರ. CQL ತಂಡದ ಭಾಗದಲ್ಲಿ ಅಂಕಕ್ಕಾಗಿ ಸ್ವಾರ್ಥಿಕ್ ಗೌಡ್ ದಾಳಿ ವಿಭಾಗದಲ್ಲಿ ಮತ್ತೊಬ್ಬ ಹಿರಿಯ ಆಟಗಾರ. HYC ವಿರುದ್ಧ
ದಾಳಿಯಲ್ಲಿ ನಿರತನಾಗ್ತಾ ಇದ್ದಾನೆ. 2-1 ಪಂದ್ಯ. ಎಸ್, ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ಗೈರಾದ ಕಾರಣ ನವಚೇತರ ತಂಡಕ್ಕೆ ವಾಕವನ್ನ ನೀಡಕ್ಕೆ ಆ ಟೀಮ್ ಬರ್ತಾ ಇಲ್ಲ, ಬಂದಿಲ್ಲ. ಓಕೆ, ಸೊ ಗ್ಲೋರಿ ವಿರುದ್ಧ ನವಚೇತರ ತಂಡಕ್ಕೆ ವಾಕವನ್ನ ನೀಡಲಾಗುತ್ತೆ. ತೀರ್ಪುಗಾರ ಗಮನಿಸಬೇಕು. ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ಗೈರು ಹಾಜರಾದ ಕಾರಣ ನವಚೇತನ ಕಬಡ್ಡಿ ತಂಡಕ್ಕೆ ವಾಕವನ್ನ ನೀಡಲಾಗ್ತಾ ಇದೆ. ಕೆಆರ್ ಪುರಂ ವರ್ಸಸ್ ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ಯಶವಂತಪುರ. ಗೆಟ್ ರೆಡಿ ಫಾರ್ ದ ನೆಕ್ಸ್ಟ್ ಮ್ಯಾಚ್ ಇನ್ ವುಮೆನ್ ಸೆಕ್ಷನ್. ವನಿತೆಯರ ವಿಭಾಗದ ವಿರೋಚಿತ ಪಂದ್ಯಕ್ಕೆ ನಾವು ಕರೆಯನ್ನು ನೀಡ್ತಾ ಇದ್ದೇವೆ. ರಾಮದಾಳಿ ವಿಭಾಗದಲ್ಲಿ ಎರಡು 1 ಪಂದ್ಯ ಆರಂಭಗೊಂಡಿದೆ. ಜಮ್ಮು ಯುವ ಕಿಲಾಡಿ ಕಳೆದ ಪಂದ್ಯದಲ್ಲಿ HYC ತಂಡಕ್ಕೆ ಸಾಕಷ್ಟು ಅಂಕಗಳನ್ನ ತಂದುಕೊಂಡಿದ್ದ ಯಶಸ್ವಿ ರೈಡರ್. ಈ ಪಂದ್ಯದಲ್ಲಿ ಯಾವ ರೀತಿ ನಿರ್ವಹಣೆಯನ್ನು ನೀಡ್ತಾನೆ, ಪ್ರದರ್ಶನ ಬರುತ್ತೆ, ಕಾದು ನೋಡ್ಬೇಕಾಗಿದೆ. ಅದ್ಭುತವಾದಂತಹ ಪ್ರದರ್ಶನವನ್ನು ಮಿಂಚಿನ ದಾಳಿಯಲ್ಲಿ ಪ್ರೇಕ್ಷಕರು ಕೂಡ ಭರ್ಜರಿ ಪ್ರೋತ್ಸಾಹವನ್ನು ಅವನಿಗೆ ನೀಡ್ತಾ ಇದ್ದಾರೆ. ಬೆಂಬಲದೊಂದಿಗೆ ಚಪ್ಪಾಳೆ ಕೂಡ ಮೂಡಿ ಬರ್ತಾ ಇದೆ. ಸಕ್ಸಸ್ಫುಲ್ ರೈಡ್ ಆಫ್ ದ ಮ್ಯಾಚ್. ಮೊಬೈಲ್ಗಳಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಮಂಗನಂತೆ ಜಿಗಿದಿದ್ದಾನೆ. ಮರದಿಂದ ಮರಕ್ಕೆ ಮರ್ಕಟ ಹಾಗೆ ಜಿಗಿತ, ಆ ರೀತಿ ಒಂದು ಪ್ರದರ್ಶನ. ಇದೀಗ ನಂದೀಶನ ನಿರೀಕ್ಷೆ ಇಲ್ಲಿ ಹುಸಿಯಾಗಿದೆ. 3-2 ಅಜಯ್ ದಾಳಿಗಾರನಾಗಿ ಒಳಭಾಗದಲ್ಲಿ ಬರ್ತಾ ಇದ್ದಾನೆ. ರಾಮ ಹೊರಭಾಗದಲ್ಲಿ. ಅರುಣ್ ದಾಳಿ ಭಾಗದಲ್ಲಿ 5 ಜನ ಡಿಫೆಂಡರ್ಗಳಿದ್ದಾರೆ. ಬೋನಸ್ ಇರೋದಿಲ್ಲ. ಆಕಾಶ್ ತಂಡದ ಪ್ರಮುಖ ಡಿಫೆಂಡರ್ ಆಗಿ, ಅಜಯ್ ತಂಡದ ನಾಯಕನಾಗಿ ಬ್ಯಾಕಿಂಗ್ ಮುಖ್ಯನ ಮುಟ್ಟುವಂತ ಪ್ರಯತ್ನವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಎಸ್, ಕಾದೊಡ್ಬೇಕಾಗಿದೆ. ಟಚ್ ಪಾಯಿಂಟ್ ಅನ್ನ ಪರಿಸ್ಕೊಳ್ತಾರೆ. ಕಾದೊಡ್ಬೇಕಾಗಿದೆ. ಆತ್ಮವಿಶ್ವಾಸದ ಮುಟ್ಟಿದ್ದೇನೆ, ತಟ್ಟಿದ್ದೇನೆ. ಎಸ್, ಅನುಭವ. ಬಾಬುರವರು ಒಂದು ಉತ್ತಮ ನಿರ್ಣಯವನ್ನು ನೀಡ್ತಾ ಇದ್ದಾರೆ. ಆಕಾಶ್ ಹೊರ ನಡೆಯಬೇಕಾಗಿದೆ. HYC ತಂಡಕ್ಕೆ ಮತ್ತೊಂದು ಅಂಕ ಲಭಿಸ್ತಾ ಇದೆ. 3-1. ನಾಲ್ಕು 3 ಪಂದ್ಯ ಸಾಗ್ತಾ ಇದೆ. ಬಾಬು ಬಂದ್ರೆ ನಮಗೆ ಖುಷಿಯಪ್ಪ. ಎಸ್, ಬೋನಸ್ ಅಂಕದೊಂದಿಗೆ ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ರಾಜು ಸರ್, ಈಕ್ವಲ್. ಎಸ್, 4-4 ಬಲಿಷ್ಠ ತಂಡಗಳ ಭವಿಷ್ಯ ಈ ಪಂದ್ಯದೊಳಗಿದೆ. ಗೆದ್ದವರು ಸೆಮಿಫೈನಲ್ಗೆ, ಸೋತವರು ಬರಿಗೈಲಿ ಮನೆಗೆ. ಮಾಡೋ ಮಡಿ ಪಂದ್ಯ ಉಭಯ ತಂಡಗಳ ಪಾಲಿಗೆ. ಕಂಡೀಷನ್ ಮ್ಯಾಚ್ ಫಾರ್ ಬೋತ್ ಟೀಮ್ಸ್. ಗೆಲುವು ಅನಿವಾರ್ಯ, ಗೆಲ್ಲಲೇಬೇಕಾದ ಪಂದ್ಯ. ಗೆದ್ದರೆ ಉಂಟು ಪ್ರಶಸ್ತಿಯ ಭಾಗ್ಯ, ಇಲ್ವಾದಲ್ಲಿ ಸಾಕಷ್ಟು ಪ್ರಯತ್ನವನ್ನು ಎಮ್ಮು ಮಾಡ್ತಾ ಇದ್ದಾನೆ. ವಾಡಬೇಡ, ನಿಜವಾದ ಗ್ರಾಮೀಣ ಸೊಗಡಿನ ಪ್ರತಿಭೆ ಎಮ್ಮು ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಆದ್ರೂ ಕೂಡ 5-4 ಪಂದ್ಯ ಸಾಗ್ತಾ ಇದೆ. ದಾಳಿ ವಿಭಾಗದಲ್ಲಿ ಸುಮಂತ್ ಯುವ ಕಿಲಾಡಿಯಾಗಿ ಸಿಕ್ಕಿಲ್ ತಂಡವನ್ನು ಪ್ರತಿನಿಧಿಸಿಕೊಳ್ತಾ ಹಾಸನ ಜಿಲ್ಲಾ ಮೂಲದ
ಬೋಲ್ಮಾನಹಳ್ಳಿ ಗ್ರಾಮದ ಪ್ರತಿಭೆ ಉತ್ತಮ ಪ್ರದರ್ಶನ ನೀಡಿದ ಚೆಸ್ಟ್ ನಂಬರ್ 37 ಸುಮನ್. ಎದುರುಗಳ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿನಿಧಿಸಿದ ಪ್ರತಿಭೆ ಚುರುಕಿನ ಪಾದಚರಣ ಆಶ್ರಮದ ಆಶ್ರಮಕ್ಕೆ ದಾಳಿಗಾರನಿಗೆ ಒಂದು ಹಸ್ತಸ್ಪರ್ಶಾಂಕವನ್ನ ಪಡೆದುಕೊಂಡಿದ್ದಾನೆ. ಎಸ್ ಆಸನ ಮೂಲದ ಆಶ್ರಮಕ್ಕೆ ಆಟಗಾರನಿಗೆ ಒಂದು ಹಸ್ತಸ್ಪರ್ಶಾಂಕದ ಅಂಕ ಲಭಿಸಿದೆ. ಎಸ್ 6-4 ಪಂದ್ಯ 6-4 ಇನ್ ಫೇವರ್ ಆಫ್ ಸಿಕ್ಕಿಲ್ ರಾಜ್ಯ ಸರ್ವೋಟೇನ 6-4 ಅರುಣ್ ದಾಳಿ ಭಾಗದಲ್ಲಿ ಬೋನಸ್ ಗಳಿಸುವಂತ ಪ್ರಯತ್ನದಲ್ಲಿ ಎಸ್ ಕಾದು ನೋಡಬೇಕಾಗಿದೆ. ಬೋನಸ್ ಅನ್ನು ನೀಡಲಾಗಿದೆ. ಅದರ ರೀಚಿಂಗ್ ಫ್ರಮ್ ಔಟ್ ಸೈಡ್ ತೀರ್ಮಾನವನ್ನು ಬಾಬು ಅವರು ನೀಡ್ತಾ ಇದ್ದಾರೆ. ವೇಟ್ ಫಾರ್ ದಿ ರೆಫರಿ ಡಿಸಿಷನ್. ವೇಟ್ ಫಾರ್ ದಿ ರೆಫರಿ ಡಿಸಿಷನ್. ಮುಖ್ಯ ತೀರ್ಪುಗಾರ ಮಧ್ಯಸ್ಥಿಕೆ ಇದೆ. ತೀರ್ಪನ್ನು ಕಾಯ್ದಿರಿಸಲಾಗ್ತಾ ಇದೆ. ದೇರ್ ಮಸ್ಟ್ ಬಿ ಅ ಸಬ್ಸ್ಟೆನ್ಸ್. ಇಲ್ಲಿ ಅರುಣ ಔಟ್, ಇಲ್ಲ ಅರುಣ ಪಾಸ್ ಆಗಿದನೋ ಫೇಲ್ ಆಗಿದನೋ ಒಂದು ಪರಿಸ್ಥಿತಿ ಅವಲೋಕನ ಮಾಡ್ತಾ ಇದ್ದಾರೆ ಮುಖ್ಯ ತೀರ್ಪುಗಾರ ಮಧ್ಯಸ್ಥಿಕೆಯಲ್ಲಿ. ಬೋನಸ್ ಪಾಯಿಂಟ್. ರೈಡರ್ ಈಸ್ ಔಟ್. ಡಿಫೆಂಡರ್ಗೆ ಒಂದು ಅವಕಾಶ, ಒಂದು ಅದ್ಭುತ ಅವಕಾಶದಲ್ಲಿ ಅರುಣ್ ನಿರಾಶೆಯಿಂದ ನಿರ್ಗಮಿಸ್ತಾ ಇದ್ದಾನೆ. ಒಂದು ಬೋನಸ್ ಅಂಕದ ಹೊರತಾಗಿ ಕೂಡ ರೈಡರ್ ಔಟ್ ಆಗ್ತಾ ಸೂಪರ್ ಟ್ಯಾಕಲ್ ಅಜಯ್ ದಾಳಿ ವಿಭಾಗದಲ್ಲಿ ಅನುಭವಿ ಕಿಲಾಡಿ ಅಜಯ್ ವರ್ಸಸ್ ನವೀನ. ಎಸ್ ಮತ್ತೊಂದು ಅದ್ಭುತವಾದ ಪ್ರಯತ್ನ ಇಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾ ಇದೆ. ಒನ್ ಮೋರ್ ರನ್ನಿಂಗ್ ಅಂಡ್ ಟಚ್ ಪಾಯಿಂಟ್. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯದ ನಿಶಾನೆ ಹೊರಬಿಡ್ತಾ ಇದೆ. 2 ಬಲಿಷ್ಠ ತಂಡಗಳ ಭವಿಷ್ಯ. ಇನ್ನೊಂದು ವಿರಾಮ, ಅರ್ಧ ವಿರಾಮ ಮುಕ್ತಾಯವಾಗಿದೆ. ದ್ವಿತೀಯಾರ್ಧದ ಬಾಕಿ ಇದೆ. ಈ ಪಂದ್ಯದ ಫಲಿತಾಂಶ ಈ ದ್ವಿತೀಯಾರ್ಧದಲ್ಲಿ ಅಡಗಿದೆ. 2 ತಂಡಗಳ ಬಲಾಬಲ. 8-5 ಸಿಕ್ಕಿಲ್ ತಂಡದ ಪರವಾಗಿ. ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್, ನಮ್ಮ ಭಾರತೀಯ ಸೇನಾಪಡೆಗೆ ಸಂಬಂಧಪಟ್ಟಂತ ಯುದ್ಧ ಸಾಮಗ್ರಿಗಳು ಪ್ಯಾರಾಮಿಲಿಟರಿ ಫೋರ್ಸ್ ಸಿಕ್ಕಿಲ್ ನಮ್ಮ ಇದು ಬೆಂಗಳೂರಿನ ಜೆಸಿ ನಗರದ ಭಾಗದಲ್ಲಿ ನೆಲೆಯೂರಿದೆ. ಜೆಸಿ ನಗರದ ಭಾಗದ ಸಿಕ್ಕಿಲ್ ಪ್ಯಾರಾಮಿಲಿಟರಿ ಫೋರ್ಸ್ ಮಿಲಿಟರಿ ಪಡೆ ವಿರುದ್ಧ HYC ಹೆಸರುಗಟ್ಟ ಯುವ ಪಡೆ ಸೆಣಸ್ತಾ ಇದೆ. ಬಲಿಷ್ಠ ತಂಡಗಳ ಭವಿಷ್ಯ ಈಗ ನಿರ್ಧಾರವಾಗುತ್ತೆ. HYCಗೆ ಅವಕಾಶ ಇದೆ. 2 ಡಿಫೆಂಡರ್ಗಳಿದ್ದಾರೆ. ಪ್ರಮುಖ ದಾಳಿಗಾರ ಅಜಯ ದಾಳಿಯಲ್ಲಿದ್ದಾನೆ. ಬಂಧಿಸಿದ್ರೆ ಸೂಪರ್ ಟ್ಯಾಕಲ್, ಅಂಕ ಕೊಟ್ಟರೆ ಸೂಪರ್ ರೈಡರ್ಸ್. ಅಜಯನನ್ನು ಬಂಧಿಸುವ ಪ್ರಯತ್ನದಲ್ಲಿ ನವೀನ ಮನೋ ಅದ್ಭುತವಾದಂತ ಬಾಲನ್ನು ನೀಡಿದ್ದ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ ಗೋಸ್ ಟು ನವೀನ್ ಅಂಡ್ ಹಿಸ್ ಅಸೋಸಿಯೇಟ್. ಅದ್ಭುತವಾಗಿತ್ತು. ಹೆಸರುಗಟ್ಟ ಕಬಡ್ಡಿಗೆ ಹೆಸರುವಾಸಿ. ಇದೀಗ ಹೆಸರು ತಕ್ಕ ಆಟದ ಪ್ರದರ್ಶನ ಹೆಸರುಗಟ್ಟ ಪ್ರದರ್ಶಿಸಿಕೊಳ್ತಾ ಇದೆ. 8-7. ನಿಮಗೆ ಈ ಪಂದ್ಯ ಇಷ್ಟವಾಗಿದ್ರೆ, ಕಬಡ್ಡಿ ಇಷ್ಟವಾಗಿದ್ರೆ ಚಪ್ಪಾಳೆ ಮುಖೇನ ಉರ್ದುಂಬಿಸಿ ಬನ್ನಿ. ದಯವಿಟ್ಟು ಕಬಡ್ಡಿ ಕ್ರೀಡಾಪಟುಗಳಿಗೆ ಚಪ್ಪಾಳೆ ಬರಲಿ. ಗಿವ್ ದೆಮ್ ಎ ಬಿಗ್ ಕ್ಲಾಪ್ಸ್. ಉತ್ತಮ ಪ್ರದರ್ಶನ ಆಟಗಾರರು ನೀಡ್ತಾ ಇದ್ದಾರೆ. ಇದೀಗ ನವೀನ್ ನಿರ್ಣಾಯಕ ಹಂತದಲ್ಲಿ ನಿಜವಾಗ್ಲೂ ತಂಡಕ್ಕೆ ವರದಾನವಾಗಿದ್ದಾನೆ. 1 ಸೂಪರ್ ಟ್ಯಾಕಲ್, 1 ಸೂಪರ್ ಹ್ಯಾಂಡ್ ಟಚ್ ಪಾಯಿಂಟ್ ಅಂತಾನೆ ಹೇಳಬಹುದು. 3 ಅಂಕಗಳು. 8-8 ಸಮಬಲದ ನಂಟು. ಯಾರಿಗೆ ಗೆಲುವು ನಂಟು ಉಂಟು ಕಾದು ನೋಡಬೇಕಾಗಿದೆ. 8-8 ಸಮಬಲದ ನಂಟಿನಲ್ಲಿ ಈ ಪಂದ್ಯ ಸಾಗ್ತಾ ಇದೆ. ಸುಮಂತ್ ಗೌಡ ದಾಳಿ ವಿಭಾಗದಲ್ಲಿ ಮಿಂಚಿನ ಪಾದಚರಣದಲ್ಲಿ ಸೂಪರ್ ಫಾಸ್ಟ್ ರೈಡ್ ಅನ್ನ ಕಂಡುಕೊಳ್ತಾ ಇದ್ದಾನೆ. ಅಂಕಕ್ಕಾಗಿ ಸುಮಂತ್. ನಂದಿ ಇದ್ದ ಹಾಗೆ ಅವನು ಗುದ್ದಿದ್ದಾನೆ. ಗುದಿತಕ್ಕೆ ಹೊರಬಿದ್ದಿದ್ದಾನೆ ರೈಡರ್ ವರ್ಸಸ್ ಡಿಫೆಂಡರ್ ವರ್ಸಸ್ ರೈಡರ್. ಡಿಫೆಂಡರ್ಗೆ ಮೇಲುಗೈ. 9-8 9-8 ಇನ್ ಫೇವರ್ ಆಫ್ HYC. ಒಂದಂಕದ ಮುನ್ನಡೆಯನ್ನ ಗಳಿಸಿಕೊಳ್ತಾರೆ 9-8ರಲ್ಲಿ. ಹೆಸರಘಟ್ಟ
ಕಬಡ್ಡಿಗೆ ಹೆಸರುವಾಸಿ ಆಟಗಾರನ ಒಂದು ತವರುನಾಡು ಉತ್ತಮ ಪ್ರದರ್ಶನವನ್ನು ಇದೀಗ ನೀಡ್ತಾ ಇದೆ. ಹೆಸರುಘಟ್ಟ ವಿರುದ್ಧ ಸಿಕ್ಕಿಎಲ್ ತಂಡ ಒಂದು ಬಲಿಷ್ಠ ಕೈಗಾರಿಕಾ ತಂಡದ ವಿರುದ್ಧ ಬಲಿಷ್ಠ ಪ್ರದರ್ಶನವನ್ನ ಸ್ಪಷ್ಟವಾಗಿ ಇಲ್ಲಿ ಪ್ರದರ್ಶಿಸಿಕೊಳ್ತಾ ಇದೆ. 9-8 ನವೀನ್ ತಂಡದ ನಿರ್ಣಾಯಕ ಡಿಫೆಂಡರ್ ಆಗಿ ಆಪತ್ ಬಾಂಧವನಾಗಿ ತಂಡವನ್ನ ಕಾಪಾಡಿಕೊಳ್ತಾ ಇದ್ದಾನೆ. ಒಂದು ಸೂಪರ್ ಟ್ಯಾಕಲ್, ಒಂದು ಸೂಪರ್ ಹ್ಯಾಂಡ್ ಟಚ್ ಪಾಯಿಂಟ್ ನಿಜವಾಗಲೂ ತಂಡಕ್ಕೆ ವರದಾನವಾಗಿದೆ, ವರವಾಗಿದೆ. 9 ಅಂಕವನ್ನ HYC ಹೆಸರುಘಟ್ಟ, 8 ಅಂಕವನ್ನ ಸಿಕ್ಕಿಎಲ್ ಬೆಂಗಳೂರು ತಂಡ. ಬಲಿಷ್ಠ ತಂಡಗಳ ಭವಿಷ್ಯ ನಿರ್ಧರಿಸುವ ನಿರ್ಣಾಯಕ ರಣರೋಚಕ ಪಂದ್ಯ ಇದೀಗ ಸಾಗ್ತಾ ಇದೆ. ಒನ್ ಆನ್ ಮ್ಯಾಚ್, ಹೈ ವೋಲ್ಟೇಜ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್. 9-8 ದಾಳಿ ವಿಭಾಗದಲ್ಲಿ ನವೀನ್ ಹಿರಿಯ ಅನುಭವಿ ಕಿಲಾಡಿ. 9-8 next match in women's section match KR Puram versus Ashwini Sports Club. ಮಹಿಳೆಯರ ವಿಭಾಗದ ಪಂದ್ಯಕ್ಕಾಗಿ KR Puram versus Ashwini Sports Club. Get ready for the next match. There will be a change. ಒಂದು ಕೊಂಚ ಬದಲಾವಣೆಯನ್ನು ಮಾಡಲಾಗ್ತಾ ಇದೆ ಆಯೋಜಕರ ತೀರ್ಮಾನದಂತೆ. ಸೆಂಟ್ ಆಂಟೋನಿ ವರ್ಸಸ್ ನವಚೇತನ. Get ready for the next match in women's section match. St. Anthony women team versus Navachetana Kabaddi Club. Get ready for the next first match of the women's section. ಮಹಿಳೆಯರ ವಿಭಾಗದ ವನಿತೆಯರ ವಿಭಾಗದ ವಿರೋಚಿತ ಪಂದ್ಯಕ್ಕೆ ಕರೆ ನೀಡ್ತಾ ಇದೆ. ನವಚೇತನ ವರ್ಸಸ್ St. Anthony ವರ್ಸಸ್ ನವಚೇತನ. ಯಸ್, ಸೂಪರ್ ರೀಚ್ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನೋಡ್ಬೇಕಾಗಿದೆ ಸೂಪರ್ ರೀಚ್ ಅಥವಾ ಎಲ್ಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗುತ್ತೆ. ಮುಖ್ಯ ತೀರ್ಪುಗಾರ್ತಿಯಾಗಿ ದೀಪಾ ಗೌಡ್ರು ಮತ್ತೆ ಮುನೇಗೌಡರು ಮುಂದಿನ ನಿರ್ಣಯವನ್ನ ಕೈಗೊಳ್ತಾರೆ. ರೀಚಿಂಗ್ ಫ್ರಮ್ ಔಟ್ ಸೈಡ್ ನಿರ್ಣಯ ಹೊರಬೀಳ್ತಾ ಇದೆ. ಮಸ್ಟ್ ಪ್ಲೇಸ್ ಇನ್ ಪ್ರಿಡಿಷನ್. ರೀಚಿಂಗ್ ಫ್ರಮ್ ಔಟ್ ಸೈಡ್ ನಿರ್ಣಯವನ್ನು ನೀಡಲಾಗ್ತಾ ಇದೆ. ಅಲ್ಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತೆ. ಎಮ್ಮು ಉತ್ತಮ ರೀಚ್ ಮಾಡಿದನಾದ್ರೂ ಕೂಡ ರೀಚಿಂಗ್ ಫ್ರಮ್ ಔಟ್ ಸೈಡ್ ನಿರ್ಣಯ ಹೊರಬೀಳ್ತಾ ಇದೆ. ಅಜಯ ಅತ್ಯುತ್ತಮ ಹಿಡಿತವನ್ನ ನಂದೀಶ ಇಲ್ಲಿ ಮತ್ತೆ ಪಡೆದುಕೊಳ್ತಾ ಇದ್ದಾನೆ. ನಂದೀಶ ತಂಡಕ್ಕೆ ಆಪತ್ ಬಂದವನಾಗಿ ಟೀರಿಂಗ್ ಕ್ಯಾಶ್ ಬೈ ನಂದೀಶ. ಅಜಯ ಬಂದಿಯಾಗಿದ್ದಾನೆ. ಟಿಕೆಟ್ ಅನ್ನ ಇಲ್ಲಿ ಎರಡು ತಂಡಗಳು ನೀಡ್ತಾ ಇದ್ದಾವೆ. ಲಾಸ್ಟ್ 5 minutes. ರಾಜು ಸರ್, ಲಾಸ್ಟ್ 5 minutes. ಸ್ಕೋರ್ ಪ್ಲೀಸ್ ರಾಜು ಅವರ. 10-9 HYC ಹೆಸರುಘಟ್ಟ ತಂಡದ ಪರವಾಗಿ. 10-9 ಇನ್ ಫೇವರ್ ಆಫ್ HYC ಹೆಸರುಘಟ್ಟ. 1 ಅಂಕ, ಅಮೂಲ್ಯ ಅಂಕ. ಇಟ್ಸ್ ಅ ಗೋಲ್ಡನ್ ಪಾಯಿಂಟ್ ಲೀಡ್ ಫಾರ್ ಹೆಸರುಘಟ್ಟ. ಸಿಕ್ಯೂಎಲ್ ತಂಡದ ವಿರುದ್ಧ, ಬಲಿಷ್ಠ ತಂಡದ ಕೈಗಾರಿಕಾ ತಂಡದ ವಿರುದ್ಧ 1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಪಂದ್ಯದ ದಿಕ್ಕು, ಪಂದ್ಯದ ಫಲಿತಾಂಶ ಪ್ರಕಟವಾಗುವಂತ ನಿರ್ಣಾಯಕ ಸಂದರ್ಭ. ಟೈಮ್ ಔಟ್ ಗಿವನ್ ಟು HYC. ತಮ್ಮ ತಮ್ಮ ಆಪ್ತ ತರಬೇತುದಾರನೇ ಆಪ್ತ ಸಮಾಲೋಚನೆ ದುಡುಗೊಳ್ತಾ ಮುಂದಿನ ರಣತಂತ್ರವನ್ನ ಎರಡು ತಂಡದ ಆಟಗಾರರು ಮೈಗೂಡಿಸಿಕೊಳ್ತಾ ಇದ್ದಾರೆ. 9-8 1 ಅಂಕದ ಮುನ್ನಡೆಯಲ್ಲಿ ಹೆಸರುಘಟ್ಟ HYC ತಂಡ. ಶಿವಣ್ಣ ಬತ್ತೇಲ ಅಂತ
ಪ್ರಶಸ್ತಿಯ ಗದ್ದಿಗೆ ಗುದ್ದಾಟಕ್ಕೆ ಇಲ್ಲಿ ಅದೃಷ್ಟ ದಾಟಬೇಕು. ಅದೃಷ್ಟ ಇದ್ದವನು ಇಲ್ಲಿ ಗೆಲ್ತಾನೆ. ಎಸ್, 4 ನಿಮಿಷಗಳ ನಿಶಾನೆ ಹೊರಬಿಡ್ತದೆ ಮುಖ್ಯ ತರಬೇತುಗಾರರಿಂದ. ಲಾಸ್ಟ್ 4 ಮಿನಿಟ್ಸ್. ಅರಣ್ ದಾಳಿ ಭಾಗದಲ್ಲಿ ಎಚ್ಚರಿಕೆಯ ಸುರಕ್ಷತೆಗೆ ಮೊರೆ ಹೋಗ್ತಾ ಇದ್ದಾನೆ. 9-8 ಅರುಣ್ ದಾಳಿ ಭಾಗದಲ್ಲಿ ಸುರಕ್ಷತೆಗೆ ಒತ್ತನ್ನು ನೀಡ್ತಾ HYC ತಂಡದ 5 ಜನ ಎದುರಡಿವೆ. ಬೋನಸ್ ಅಂಕ ಸಿಗೋದಿಲ್ಲ, ಲಭ್ಯವಾಗೋದಿಲ್ಲ. ಸೊ ಹಾಗಾಗಿ ಡಿಫೆನ್ಸ್ಗೆ ಮೊರೆ ಹೋಗ್ತಾ HYC ಇಲ್ಲಿ ಡಿಫೆನ್ಸ್ ಈ ಪಂದ್ಯವನ್ನ ಡಿಸೈಡ್ ಮಾಡುತ್ತೆ ಅಂತಾನೆ ಹೇಳ್ತೇನೆ. ಯಾಕಂದ್ರೆ 2 ತಂಡಗಳಲ್ಲಿ ರೈಡರ್ಗಳ CL ತಂಡದ ಪ್ರಮುಖ ದಾಳಿಗಾರರ ಅನುಪಸ್ಥಿತಿ ಕಾಡ್ತಾ ಇದೆ. ಅದನ್ನ ಅರಿತು HYC ಇದೀಗ ಮಾಡು ಎಲ್ಲ ಮಡಿ ದಾಳಿ ಅಗ್ನಿ ಪರೀಕ್ಷೆ ಎದುರಾಗಿದೆ ಅರುಣನಿಗೆ. 3 ನಿಮಿಷಗಳು ಮಾತ್ರ ಬಾಕಿ ಇದೆ. ಹಿರಿಯ ಆಟಗಾರ ಮೂರ್ತಿ ಪಂದ್ಯದ ಮೋಸ್ಟ್ ವಾಂಟೆಡ್ ಮೊಮೆಂಟ್ ಆಫ್ ದ ಮ್ಯಾಚ್ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇದೀಗ ಸ್ವಾರ್ಥಿಕ್ ಮತ್ತು ಶಶಿ ಪ್ರಮುಖ ಡಿಫೆಂಡರ್ಗಳು ಒಬ್ಬರೆಲ್ಲರೂ ಕೂಡ ಹೊರಭಾಗದಲ್ಲಿ 11-8 ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. 2 ಕೊಟ್ಟಿದ್ದಾರೆ ಅರುಣ. ಯಾಕಪ್ಪ ಕೊಟ್ಟಿದ್ದಾರೆ? 11-8 ತೀರ್ಪುಗಾರ ನಿಶಾನೆ ನೋಡಿ, ದಯವಿಟ್ಟು ಬೆರಳಿನ ನಿಶಾನೆ ನೋಡಿ. 11-8 3 ಅಂಕಗಳ ಮುನ್ನಡೆಯ ನಂಟಿನಲ್ಲಿ HYC ಹೆಸರುಘಟ್ಟ ಪ್ರಮುಖ ಘಟ್ಟ ತಲುಪ್ತಾ ಇದೆ. ಈ ಪಂದ್ಯ ಹೆಸರುಘಟ್ಟ ಪರವಾಗಿದೆ ಅಂತ ಹೇಳ್ಬೋದು. ಇಟ್ಸ್ ಟೂ ಧೈರ್ಯ. ಒಂದು ಅವಕಾಶ, 1 more ಅವಕಾಶ. ಮಾಡು ಇಲ್ಲ ಮಡಿ ನೋಡ್ಬೇಕಾಗಿದೆ. ವಾಟ್ ವಿಲ್ ಬಿ ದ ರಿಸಲ್ಟ್? ವೇಟ್ ಫಾರ್ ದಿ ರೆಫರಿ ಡಿಸಿಷನ್. ವೇಟ್ ಫಾರ್ ದಿ ರೆಫರಿ ಡಿಸಿಷನ್. ಇಲ್ಲಿ ತೀರ್ಪುಗಾರರು ಯಾರು ಪರವಾಗೂ ಇಲ್ಲ, ಯಾರು ವಿರುದ್ಧವಾಗೂ ಇಲ್ಲಪ್ಪ. ಸ್ವಲ್ಪ ಅರ್ಥ ಮಾಡ್ಕೊಳ್ರಪ್ಪ. ಅಯ್ಯೋ ಶಶಿ, ಬೋನಸ್ ಅನ್ನ ನೀಡಲಾಗಿದೆ. ರೈಡರ್ ಅನ್ನು ಔಟ್ ಅಂತ ಹೇಳಿ ಫಲಿತಾಂಶವನ್ನ ತೀರ್ಪನ್ನು ನೀಡಲಾಗಿದೆ. ಇಲ್ಲಿ ವೇಟ್ ಫಾರ್ ದಿ ರೆಫರಿ ಡಿಸಿಷನ್. ತೀವ್ರ ಒತ್ತಡ ಇರಬಾರ್ದು. ನಾಣ್ಸುಮರಿ ಏನಂತೀರ ನೀವು? ಹಾಗೆ ಇಟ್ಟು ಬಿಡಿ. ಟಿವಿ ಕನೆಕ್ಟ್ ಆಗಿದೆ. 13 ಇದೇ ಡಿಸೈಡ್ ಆಯ್ತು. ಎಸ್, ಬಲಿಷ್ಠ ತಂಡದ ವಿರುದ್ಧ ಆಯ್ಯೆ ಸರ್ 2 ಕಾಲು ಹಚ್ಚೋಗಿಲ್ಲ ಸರ್. ನಂದು 1 ಕಾಲು ಒಳಗಡೆ ಇದೆ. काय करायचं कसं येतं मॅच चालू कोणी काय देखो कोणी मॅच देखो कोणी दिखते ಹದಿನಾರು 11 ಒನ್ ಮ್ಯಾಚ್ ಹೆಸರುಘಟ್ಟ. ಈ ಅಂತಿಮ ಪಂದ್ಯದಲ್ಲಿ ಈ ಕ್ವಾರ್ಟರ್ ಫೈನಲ್ ನ 8ರ ಘಟ್ಟದಲ್ಲಿ ಹೆಸರುಘಟ್ಟ ಮುನ್ನಡೆಯ ಹಾದಿಯನ್ನ ಕಾಯ್ದಿರಿಸಿಕೊಳ್ತಾ ಇದೆ. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮರ್ ಅರುಣ ಈಸ್ ದ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮರ್. ಯಶಸ್ವಿಯಾಗಿ 1 ಅಂಕವನ್ನು ಗಳಿಸಿಕೊಳ್ಳುತ್ತಾ ಪ್ರಸ್ತುತ ಪ್ರಯತ್ನ. ಪಂದ್ಯ ಮುಕ್ತಾಯವಾಗ್ತದೆ. ಹೆಸರುಘಟ್ಟ ಸೆಮಿಫೈನಲ್ಗೆ ಪ್ರವೇಶ
ಪ್ರವೇಶ ಪಡೆದ ಬಲಿಷ್ಠ ತಂಡವಾಗಿ ಹೆಸರಘಟ್ಟ HYC ಸಿಕ್ಕಿಲ್ ತಂಡವನ್ನು ಮಣಿಸ್ತಾ ಇದೆ. ಜೋರ ಚಪ್ಪಾಳೆ ಬರಲಿ. ನಿಮಗೆ ಈ ಪಂದ್ಯ ಈ ಕಬಡ್ಡಿ ಆಟ ಇಷ್ಟವಾಗಿದ್ರೆ ಬರಲಿ, ಎಲ್ಲರೂ ಚಪ್ಪಾಳೆ ಮಕ್ಕಳನ್ನು ಹೊರದುಂಬಿಸೋಣ. ಹೆಸರುಘಟ್ಟ ಸಿಕ್ಕಿಲ್ ಬಲಿಷ್ಠ ಕೈಗಾರಿಕಾ ತಂಡವನ್ನು ಮಣಿಸಿ ಈ ಪಂದ್ಯಾವಳಿಯಲ್ಲಿ ಸೆಮಿಫೈನಲ್ಗೆ ಪ್ರವೇಶ ಪಡೆದ ಬಲಿಷ್ಠ ತಂಡವಾಗಿ 8ರ ಘಟ್ಟದಲ್ಲಿ